ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ HSTR ಪೇಪರ್ 1 ಪತ್ರಿಕೆಯಲ್ಲಿ ಬರುವಂತಹ ಇಂಗ್ಲೀಷು 13 ಮಾರ್ಕ್ಸ್ಗೆ ನಮಗೆ HSTR ಕೇಳ್ತಾರೆ. ಇದು ಸಾಮಾನ್ಯ ಪತ್ರಿಕೆ, 100 ಮಾರ್ಕ್ಸ್ ಇದ್ದು ಎಲ್ಲರಿಗೂ ಕಾಮನ್ ಆಗಿ ಯಾರು HSTR ಬರೀತೀರೋ ಅವರಿಗೆಲ್ಲ ಕಾಮನ್ ಆಗಿರ್ತೈತೆ. ಅದರಲ್ಲಿ 13 ಮಾರ್ಕ್ಸಿಂದ ನಮಗೆ ಇಂಗ್ಲೀಷ್ಗೆ ಇರ್ತೈತೆ. ಅದಕ್ಕೋಸ್ಕರ ಅದ್ರ ಮೇಲೆ ಏನು ಮಾಡ್ತಾಯಿದ್ದೀನಿ ಅಂದರೆ ಆ ಒಂದು ಸಿಲೆಬಸ್ ಮೇಲೆ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಕೂಡ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಯಾರೆಲ್ಲ ಒಂದು HSTR ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೊದಲಿಗೆ ಇವತ್ತು ನಾನು ಆರ್ಟಿಕಲ್ಸ್ ಬಗ್ಗೆ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ಆರ್ಟಿಕಲಲ್ಲಿ ಮುಖ್ಯವಾಗಿ ಡೆಫಿನೆಟ್ ಮತ್ತು ಇಂಡೆಫಿನೆಟ್ ಅಂತ ಬರ್ತವೆ. ಡೆಫಿನೆಟಲ್ಲಿ ದ ಬರುತ್ತೆ, ಅಲ್ಲಿ ದ ಮತ್ತು ದಿ ಅಂತೇಳಿ ಬಳಸ್ತೀವಿ. ದ ಎದಕ್ಕೆ ಬಳಸ್ತೀವಿ ಅಂದರೆ ಕಾನ್ಸನೆಂಟ್ ಇತ್ತಂದರೆ ಅಲ್ಲಿ ನಾವು ದ ಬಳಸ್ತೀವಿ, ಓವೆಲ್ ಇತ್ತಂದರೆ ದಿ ಅಂತೇಳಿ ಬಳಸ್ತೀವಿ. ಅಂದರೆ ಉಚ್ಚಾರಣೆ ಮಾತ್ರ ಬೇರೆ ಆಗಿರ್ತೈತೆ, ಆದರೆ ಸ್ಪೆಲ್ಲಿಂಗ್ ಏನಿರುತ್ತೆ ಸೇಮ್ ಇರ್ತೈತೆ ದ ಮತ್ತು ದಿಗೆ. ಹೀಗೆ ಆರ್ಟಿಕಲ್ಸ್, ಮೀನಿಂಗ್ಸ್ ಆಫ್ ಆರ್ಟಿಕಲ್ಸ್ ನೋಡಿರಿ. ಎದಕ್ಕೆ ಬಳಸ್ತೀವಿ ಅಂದರೆ ನಾವು ನೌನ್ ಮತ್ತು ಪ್ರೊನೌನನ್ನು ಡಿಸ್ಕ್ರೈಬ್ ಮಾಡಬೇಕು. ಅಂದರೆ ನೌನು ಮತ್ತು ಪ್ರೊನೌನು ವರ್ಣನೆ ಮಾಡ್ಲಿಕ್ಕೆ ಏನು ಬಳಸ್ತೀವಿ ನಾವು ಈ ಆರ್ಟಿಕಲ್ಸನ್ನು ಬಳಸ್ತೀವಿ. ಇಟ್ ಈಸ್ ನಾಟ್ ಆ್ಯನ್ ಇಂಡಿಪೆಂಡೆಂಟ್ ವರ್ಡ್. ಇದು ಇಂಡಿಪೆಂಡೆಂಟ್ ಅಂದರೆ ಸ್ವತಂತ್ರವಾದಂಥ ವರ್ಡ್ ಅಲ್ಲ. ಯಾವುದು? ಆರ್ಟಿಕಲ್ಸ್. ಇದೇನು ಮಾಡಿರ್ತದೆ? ನೌನ್ ಮತ್ತು ಪ್ರೊನೌನ್ಗೆ ಅವಲಂಬನೆಯಾಗಿರ್ತೈತಿ. ಇಟ್ ಈಸ್ ಸಬ್ ವರ್ಡ್ ಈಸ್ ಕಾಲ್ಡ್ ಆರ್ಟಿಕಲ್ಸ್. ಇದನ್ನು ನಾವು ಸಬ್ ವರ್ಡ್ಸ್ ಅಂತೇಳಿ ಕರಿತೀವಿ, ಅಂದರೆ ಉಪಪದ ಅಂತೇಳಿ ಆರ್ಟಿಕಲ್ಸ್ಗಳಿಗೆ ಕರಿತೀವಿ. ಪ್ರತಿಯೊಂದು ನೌನ್ ಮತ್ತು ಪ್ರೊನೌನ್ ಹಿಂದೆ ಏನು ಮಾಡ್ತೀವಿ ನಾವು ಆರ್ಟಿಕಲ್ಸ್ಗಳನ್ನು ಬಳಸ್ತೀವಿ. ಇಲ್ಲಿ ನೋಡಿರಿ, ಇದು ಇಂಡೆಫಿನಿಟ್ ಆರ್ಟಿಕಲ್ಸಲ್ಲಿ ನಾವು ಆ್ಯನ್ ಮತ್ತು ಏನು ನೋಡ್ತೀವಿ. ಡೆಫಿನಿಟ್ ಆರ್ಟಿಕಲ್ಸಲ್ಲಿ ದ ಮತ್ತು ದಿ. ದ ಕಾನ್ಸನೆಂಟ್ಸ್ ಇದ್ದಾಗ ಬಳಸ್ತೀವಿ, ದಿ ಏನು ಮಾಡ್ತೀವಿ ಓವೆಲ್ ಇದ್ದಾಗ ಬಳಸ್ತೀವಿ. ಇವಿಷ್ಟು ನೆನ್ಪಿಟ್ಕೋಬೇಕು ಮುಖ್ಯವಾಗಿ. ಇಂಡೆಫಿನಿಟ್ ಅಂದರೆ ಎರಡು, ಆ್ಯನ್ ಮತ್ತು ಎ ಇಂಡೆಫಿನಿಟ್ ಆರ್ಟಿಕಲ್ಸ್. ಡೆಫಿನೆಟ್ ಅಂದರೆ ಆರ್ಟಿಕಲ್ಸ್ ಇದು ದ ಅಂಥೇಳಿ. ಇಲ್ಲಿ ಡೆಫಿನೆಟ್ ಅಂದರೆ ಖಂಡಿತವಾಗಿ ಹೇಳೋದು ಅಂತ ಅರ್ಥ, ನಿರ್ದಿಷ್ಟವಾಗಿ ಹೇಳೋದಕ್ಕೆ ಡೆಫಿನೆಟ್ ಅಂಥೇಳಿ ಕರಿತೀವಿ. ಇವಾಗ ಡೆಫಿನೆಟ್ ಆರ್ಟಿಕಲ್ಸ್ ಬಗ್ಗೆ ನೋಡಿರಿ. ಮೊದಲನೇದಾಗಿ ಇಂಡೆಫಿನೆಟ್ ಆರ್ಟಿಕಲ್ಸ್. ಇಲ್ಲಿ ಎ ಮತ್ತು ಆ್ಯನ್ ಬರ್ತದೆ ಅಂತ ಹೇಳಿದ್ದೀನಿ. ಇಂಡೆಫಿನೆಟಲ್ಲಿ ಇದು ಇಟ್ ಡಸ್ ನಾಟ್ ಸ್ಪೀಕ್ ಅಬೌಟ್ ಪರ್ಟಿಕ್ಯುಲರ್ ಪರ್ಸನ್. ಇದು ಏನಾಗಿಲ್ಲ, ಪರ್ಟಿಕ್ಯುಲರ್ ಅಂತ ಪರ್ಸನ್ಗೆ, ಪರ್ಟಿಕ್ಯುಲರ್ ಆದಂಥ ಪ್ಲೇಸಿಗೆ ಮತ್ತು ಪರ್ಟಿಕ್ಯುಲರ್ ಅಂತ ಥಿಂಗ್ಸಿಗೆ ನಾವು ಏನು ಮಾಡಲ್ಲ, ಇದು ದಾವನ್ನು ಬಳಸೋದಿಲ್ಲ. ಅಂದರೆ ಇಂಡೆಫಿನೆಟ್ ಆಗಿರ್ತೈತಿ ಇದು. ಅದಕ್ಕೇನಂತೀವಿ ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತೇಳಿ ಕರಿತೀವಿ. ಅಂದರೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ವ್ಯಕ್ತಿ, ನಿರ್ದಿಷ್ಟವಾದಂಥ ಪ್ಲೇಸು, ನಿರ್ದಿಷ್ಟವಾದಂಥ ವಸ್ತುಗಳು ಇರೋದಿಲ್ಲ. ಇಲ್ಲಿ ಸ್ಟಾರ್ಟ್ ಆರ್ ಬಿಗಿನ್ ವಿತ್ ಓವೆಲ್ ಸೌಂಡ್. ಏನು ಅದಕ್ಕೆ ಬಳಸ್ತೀವಿ ಅಂತಾರೆ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಓವೆಲ್ ಸೌಂಡ್ ಬಂದರೆ ಅದಕ್ಕೆ ಏನು ಬಳಸ್ತೀವಿ ನಾವು ಆ್ಯನನ್ನು ಬಳಸ್ತೀವಿ. ನೋಡ್ರಿ, ಇಲ್ಲಿ ಆ್ಯನ್ ಆ್ಯಪಲ್ ಅಂತೇಳಿ ಬರೆಸ್ತೀವಿ. ಇದು ಏನಾಗಿದೆ, ಓವೆಲ್ ಸೌಂಡ್ ಇದೆ, ಅದಕ್ಕೆ ಏನು ಬಳಸ್ತೀವಿ, ಆ್ಯನ್ ಬಳಸ್ತೀವಿ. ಆ್ಯನ್ ಎಲಿಫೆಂಟ್. ನೋಡಿರಿ, ಓವೆಲ್ ಸೌಂಡ್ ಯಾವುದಂದರೆ AEIOU. ಇವು ಏನಂತೀವಿ ಓವೆಲ್ಸ್ ಅಂತೇಳಿ ಕರಿತೀವಿ. 5 ಓವೆಲ್ಸ್ ಇದ್ದಾವೆ. 5 ಓವೆಲ್ಸ್ಗಳಿಗೆ ಸೌಂಡ್ಗಳನ್ನು 20 ಸೌಂಡ್ಗಳನ್ನು ಮಾಡ್ಬೋದು. 21 ಕಾನ್ಸನೆಂಟ್ಸ್ ಇದ್ದಾವೆ. 21 ಕಾನ್ಸನೆಂಟ್ಸ್ಗೆ ನಾವು ಏನು ಮಾಡ್ಬೋದು ಅಂದರೆ 44 ಸೌಂಡ್ಗಳನ್ನು ಮಾಡ್ಬೋದು. ನೋಡಿರಿ, ಆ್ಯನ್ ಐಸ್ ಕ್ರೀಮ್ ಅನ್ನೋದೇನು ಇದು ಓವೆಲ್ ಸೌಂಡ್ ಇದೆ, ಅದಕ್ಕೆ ಇಲ್ಲಿ ನಾವು ಆ್ಯನನ್ನು ಬಳಸಿದ್ದೀವಿ. ಆ್ಯನ್ ಓಲ್, ಇದು ಕೂಡ ಓವೆಲ್ ಸೌಂಡ್ ಇರೋದರಿಂದ ಆ್ಯನ್ ಬಳಸ್ತೀವಿ. ಆಯಿಲ್ ಕೂಡ ಇದು ಓವೆಲ್ ಸೌಂಡ್ ಇರೋದ್ರಿಂದ ಇದಕ್ಕೂ ಕೂಡ ಆ್ಯನ್ ಬಳಸ್ತೀವಿ. ಆ್ಯಂಟ್, ಇದನ್ನು ಕೂಡ ಓವೆಲ್, ಅದಕ್ಕೆ ಆ್ಯನ್ ಬಳಸಿದ್ದೀವಿ. ಈಗಲ್, ಇದಕ್ಕೂ ಕೂಡ ಆ್ಯನ್ ಇಂಕ್ ಪಾಟ್, ಇದು ಕೂಡ ಆ್ಯನ್. ಆರೆಂಜ್, ಇದು ಕೂಡ ಆ್ಯನ್. ಅಂದರೆ ಓವೆಲ್ ಸೌಂಡ್ಸ್ ಇದ್ದರೆ ಅದಕ್ಕೇನು ಆ್ಯನ್ ಬಳಸಬೇಕು ಅಂಥೇಳಿ ನೆನ್ಪಿಟ್ಕೋಬೇಕು ನಾವಿಷ್ಟು. ಇಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ಅಂತೇಳಿ ನೋಡ್ರಿ. ಇವಾಗ ಆ್ಯನ್ ಬಳಸೋದು ನೋಡಿದ್ವಿ, ಇವಾಗ ಎಲ್ಲಿ ಬಳಸ್ತೀವಿ ಅಂಥೇಳಿ. ವಿಚ್ ಈಸ್ ಸ್ಟಾರ್ಟ್ ಬಿಗಿನ್ ವಿತ್ ಕಾನ್ಸನೆಂಟ್ ಸೌಂಡ್ ಅಂದರೆ ವ್ಯಂಜನಗಳ ಉಚ್ಚಾರಣೆ ಇದ್ದಾಗ ಏನು ಬಳಸ್ತೀವಿ ನಾವು ಅಲ್ಲಿ ಎ ಬಳಸ್ತೀವಿ.
ವೊವೆಲ್ಸ್ ಉಚ್ಚಾರಣೆ ಇದ್ದಾಗ ಅಲ್ಲಿ ಆ್ಯನ್ ಬಳಸಿದರೆ, ಕಾನ್ಸನೆಂಟ್ ಅಂದರೆ ವ್ಯಂಜನಾಕ್ಷರಗಳಿದ್ರೆ ಏನು ಬಳಸ್ತೀವಿ ನಾವು ಎ ಬಳಸ್ತೀವಿ. ಇಲ್ಲಿ ನೋಡಿರಿ ಇಂಡೆಫಿನಿಟ್ ಆರ್ಟಿಕಲ್ಸ್ ಎ ಯಾವ ಬಳಸ್ತೀವಿ? ಸ್ಟಾರ್ಟ್ ಬಿಗಿನ್ ವಿತ್ ಕಾನ್ಸನೆಂಟ್ ವರ್ಡ್. ಎ ಇ ಐ ಓ 5 ಅಕ್ಷರ ಬಿಟ್ಟು ಉಳಿದಿಂದೆಲ್ಲ ಕಾನ್ಸನೆಂಟ್ಸ್ ಇರ್ತವೆ. ಅವು ಯಾವುದೇ ಅಕ್ಷರಗಳಿದ್ರೆ ಏನು ಮಾಡ್ತೀವಿ ನಾವಲ್ಲಿ ಎವನ್ನು ಬಳಸ್ತೀವಿ. ಎ ಬುಕ್, ಎ ಬುಕ್. ಎ ಕ್ಯಾಟ್, ಎ ಡಾಗ್, ಎ ಫ್ಯಾನ್, ಎ ಗರ್ಲ್, ಎ ಕಿಂಗ್, ಎ ಲಾಯನ್, ಎ ಮ್ಯಾಂಗೋ, ಎ ನಂಬರ್, ಎ ಪೆನ್, ಎ ಕ್ವೀನ್, ಎ ರೈಡರ್. ಹಾಗೆ ಎ ಶರ್ಟ್, ಎ ಟೈಗರ್, ಎ ವ್ಯಾನ್, ಎ ವೀಲ್, ಎ ಎಕ್ಸ್ರೇ, ಎ ಎಲ್ಲೋ. ಇವೆಲ್ಲ ಏನು ಬಿಗ್ನಿಗಲ್ಲಿ ಏನಿದೆ ಇವಕ್ಕೆಲ್ಲ ಕಾನ್ಸನೆಂಟ್ ಸೌಂಡ್ಸ್ ಇದ್ದಾವೆ. ಅದಕ್ಕೋಸ್ಕರ ಎಲ್ಲ ಏನು ಬಳಸ್ತೀವಿ? ಇದು ಎವನ್ನು ಬಳಸ್ತೀವಿ. ಇವಾಗ ವೊವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಇದ್ದಾಗ ಏನು ಬಳಸ್ಬೇಕಂತೇಳಿ ಗೊತ್ತಾಯಿತು. ಇವಾಗ ನೋಡಿರಿ ಇಂಡೆಫಿನಿಟ್ ಆರ್ಟಿಕಲ್ಸ್ಗೆ ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ಇದ್ದಾವೆ. ಎ ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ವರ್ಡ್ ಇದ್ದರೆ ನಾವು ಏನು ಬಿಡ್ತೀವಿ? ಎ ಬಳಸ್ತೀವಿ. ಕಾಮನ್ ನೌನ್ ವಿಚ್ ಇಸ್ ಬಿಗಿನ್ಸ್ ವಿತ್ ಕಾನ್ಸನೆಂಟ್ ಸೌಂಡ್. ಅಲ್ಲಿ ಕಾಮನ್ ನೌನ್ ಇರುತ್ತೆ ಮತ್ತು ಬಿಗಿನಿಂಗ್ ಏನಿರುತ್ತೆ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಇರುತ್ತೆ. ಅದಕ್ಕೆಲ್ಲ ಏನು ಬಳಸ್ತೀವಿ ನಾವು ಎ ಬಳಸ್ತೀವಿ ಅಂತ ಅರ್ಥ. ಎ ಬುಕ್ಕು, ಎ ಲೇಡಿ, ಎ ಸ್ಟೂಡೆಂಟು, ಎ ಟೀಚರು, ಎ ಡಾಗ್, ಎ ಕ್ಯಾಟ್, ಎ ಗರ್ಲ್, ಎ ಮ್ಯಾನ್. ಇಲ್ಲೆಲ್ಲ ಏನು ಬಳಸ್ತೀವಿ ನಾವು ಎ ಅನ್ನು ಬಳಸ್ತೀವಿ. ಬಿಫೋರ್ ಸರ್ಟೆನ್ ನಂಬರಿಕಲ್ ಎಕ್ಸ್ಪ್ರೆಷನ್, ನಂಬರ್ಗಳ ಹಿಂದೆ ಕೂಡ ನಾವೇನು ಮಾಡ್ತೀವಿ? ಎ ಅನ್ನು ಬಳಸ್ತೀವಿ. ಎ ಡಜನ್ ಅಂದರೆ 1 ಡಜನ್ ಅಂತ ಅರ್ಥ. ನಂಬರ್ ಹೇಳ್ತಿದ್ದಾನೆ, ಇದು ನಂಬರ್ ಇದು ಡಜನ್ ಅನ್ನೋದು. ಎ ಮಿಲಿಯನ್ ಅನ್ನೋದು ಒಂದು ಸಂಖ್ಯೆ, ಅದರಿಂದ ಕೂಡ ಎ ಬಳಸ್ತೀವಿ. 100 ಅನ್ನೋದು ಕೂಡ ಒಂದು ಸಂಖ್ಯೆ, ಅದರಿಂದ ಕೂಡ ನಾವು ಎ ಬಳಸ್ತೀವಿ. ಎ ಕಪಲ್ ಅಂದರೆ ಜೋಡಿ ಅಂತ ಅರ್ಥ, ಅಲ್ಲಿ ಕೂಡ ನಾವು ಎ ಅನ್ನು ಬಳಸ್ತೀವಿ. ಹೀಗೆ ನಂಬರ್ ಹಿಂದ್ಗಡೆ ನಾವು ಏನು ಮಾಡ್ತೀವಿ ಅಂದರೆ ಎ ಬಳಸ್ತೀವಿ. ಮತ್ತು ಬಿಫೋರ್ ನೌನ್ಸ್ ವಿಚ್ ಎಕ್ಸ್ಪ್ರೆಸ್ ಸ್ಪೀಡ್, ರೇಷಿಯೋ, ETCಯಲ್ಲಿ ಕೂಡ ನಾವೇನು ಬಳಸ್ತೀವಿ? ಇತ್ಯಾದಿಗಳಲ್ಲಿ ಕೂಡ ಎ ಬಳಸ್ತೀವಿ. ನೋಡಿರಿ ಇಲ್ಲಿ ಎಕ್ಸ್ಪ್ರೆಸ್ ಇದ್ದಾಗಂತೆ ಅಂದರೆ ನಾವು ಎಕ್ಸ್ಪ್ರೆಸ್ ವ್ಯಕ್ತಪಡಿಸ್ತೀವಲ್ಲ, ನಮ್ಮ ಭಾವನೆಗಳು ವ್ಯಕ್ತಪಡಿಸುವಾಗ ಕೂಡ ಏನು ಬಳಸ್ತೀವಿ? ಎ ಬಳಸ್ತೀವಿ. ಸ್ಪೀಡು, ರೇಷಿಯೋ ಇದ್ದಾಗ ಕೂಡ ಏನು ಬಳಸ್ತೀವಿ ಅಂತ ಇಲ್ಲಿ ನಾವು ಎ ಅನ್ನು ಬಳಸ್ತೀವಂತೆ. ಎ ಕಿಲೋ ಇದು ಏನು ಹೇಳ್ತೈತಿ? ರೇಷಿಯೋ ಹೇಳ್ತೈತಿ. ಇಲ್ಲೂ ಕೂಡ ಎ ಬಳಸಿದ್ದೀವಿ. ಎ ಮೀಟರ್ ಏನಿದೆ? ಸ್ಪೀಡ್ ಹೇಳ್ತಾ ಇದೆ. ಇಲ್ಲಿ ಕೂಡ ನಾವೇನು ಬಳಸ್ತೀವಿ? ಎ ಬಳಸ್ತೀವಿ. ಎ ಫ್ಯೂ ಕೆಲವು ವಸ್ತುಗಳ ಬಗ್ಗೆ ಹೇಳ್ತೈತೆ. ಫ್ಯೂ ಅಂದರೆ ಕೆಲವು ಅಂತ ಹೇಳ್ತಾ, ಇಲ್ಲಿ ಕೂಡ ಎ ಬಳಸ್ತೀವಿ. ಎ 50 ಕಿಲೋಮೀಟರ್ ಪರ್ ಅವರ್, ಇದು ಕೂಡ ಸ್ಪೀಡ್ ಹೇಳ್ತಾ ಇದೆ. ಇಲ್ಲೂ ಕೂಡ ನಾವು ಏನು ಬಳಸ್ತಿದ್ದೀವಿ? ಎ ಬಳಸ್ತಾ ಇದ್ದೀವಿ. ಎ ಲಿಟಲ್, ಇಲ್ಲೂ ಕೂಡ ಎ ಬಳಸ್ತಾ ಇದ್ದೀವಿ. ಗಾತ್ರ ಹೇಳ್ತಾ ಇದೆ, ಅಲ್ಲೂ ಕೂಡ ನಾವು ಏನು ಮಾಡ್ತೀವಿ? ಎ ಅನ್ನು ಬಳಸ್ತೀವಿ. ಎನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಊಹ, ವಾಟ್ ಎ ಡೈರಿ ಪ್ಲೇಸ್. ಹ, ವಾಟ್ ಎ ಫೈನ್ ಬಿಲ್ಡಿಂಗ್. ವಾಟ್ ಎ ಬ್ಯೂಟಿಫುಲ್ ಫ್ಲವರ್. ಒಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದರೆ ಆಶ್ಚರ್ಯವಾಚಕ ವ್ಯಾಖ್ಯೆಗಳು, ಪದಗಳು ಅಂತ ಕೂಡ ನಾವು ಕರಿತೀವಿ. ಅಂದರೆ ಇಲ್ಲಿ ಆಶ್ಚರ್ಯಕರವಾದಂಥ ಒಂದು ಸೆಂಟೆನ್ಸ್ಗೆ ನಾವು ಏನು ಮಾಡ್ತೀವಿ? ಬಳಸ್ತೀವಿ. ಯಾಕೆಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ. ಸೌಂಡ್ಸ್ ಇದ್ದಾವೆ. ಎ ಇ ಐ ಓ ಯು, ಇವು 5 ಏನು ವೊವೆಲ್ಸ್ ಅಕ್ಷರಗಳು. 5 ವೊವೆಲ್ಸ್ ಅಕ್ಷರಗಳಿಗೆ ನಾವು ಎಷ್ಟು ಸೌಂಡನ್ನು ಮಾಡ್ಬೋದು ಅಂದರೆ 20 ಸೌಂಡ್ಸನ್ನು ಮಾಡ್ಬೋದು. ಕಾನ್ಸನೆಂಟ್ ಎಷ್ಟು? 21 ಸೆಕೆಂಡ್ಸ್ಗೆ ನೋಡ್ಬೋದು ಅಂತೇನೋ. ಇಲ್ಲಿ ಕಾನ್ಸನೆಂಟ್ ಸೌಂಡ್ಸ್ ಎಷ್ಟಿರುತ್ತೆ? ಅವು 21 ಇರ್ತವೆ ಕಾನ್ಸನೆಂಟು. ಅವು ಸೌಂಡ್ಸ್ ನಾವು 44 ಸೌಂಡ್ಸನ್ನು ಮಾಡ್ಬೋದು. ಅಂದರೆ ಕಾನ್ಸನೆಂಟ್ ಸೌಂಡ್ಸು 24 ಇದ್ದಿಂದ ನಾವೇನು ಮಾಡ್ಕೋಬೋದು? 44 ಸೌಂಡ್ ಇದ್ದರೆ 20 24. 21 ಅಕ್ಷರಗಳಿಗೆ ಏನು ಮಾಡ್ತೀವಿ ನಾವು? ಕಾನ್ಸನೆಂಟ್ ಸೌಂಡ್ಸು 24 ಅಂತ. 21 ಅಂತ ಎಲ್ಲ ಓದಿತ್ತು, ಅದರಲ್ಲಿಲ್ಲ 24 ಅಂತ ಕೊಟ್ಟಿದ್ದಾರೆ. ನಾನು ಸರಿ ನೋಡ್ಕೊಂಡು ಹೇಳ್ತೀನಿ. ಇದು ಏನಂತೆ 5 ವೊವೆಲ್ಸಿಗೆ 20 ಸೌಂಡ್ಸ್ಗಳು ಮಾಡ್ತೀವಿ. 21 ಕಾನ್ಸನೆಂಟ್ಸ್ಗೆ 24 ಸೌಂಡ್ಸ್ಗಳು ಮಾಡ್ತೀವಂತೆ. ಇದು 20 ಮತ್ತು 24 ಸೇರಿಸಿದ್ರೆ ಒಟ್ಟು ಸೌಂಡ್ಸ್ ಎಷ್ಟಾಗುತ್ತೆ ಅಂದರೆ 44 ಸೌಂಡ್ಸ್ ಆಗ್ತೈತೆ. ಟೋಟಲ್ ಸೇರಿದರೆ 44 ಅಂತ ಹೇಳ್ಬೇಕು. ಇಲ್ಲಿ ವೊವೆಲ್ಸ್ ಇರುತ್ತೆ, ಕಾನ್ಸನೆಂಟ್ ಇರುತ್ತೆ. ಬರೀ ಕಾನ್ಸನೆಂಟ್ ಸೌಂಡ್ಸ್ ಅಂತಲ್ಲ, ವೊವೆಲ್ಸು ಮತ್ತು ಕಾನ್ಸನೆಂಟ್ ಸೇರಿ 44 ಸೌಂಡ್ಸ್ ಆಗ್ತವೆ. ಇವಾಗ
ಇಂಡೆಫಿನಿಟ್ ಆರ್ಟಿಕಲ್ಸ್ ಆ್ಯನ್ ನೋಡಿರಿ, ಆ್ಯನ್ ಬಗ್ಗೆ ಎಲ್ಲೆಲ್ಲಿ ಬಳಸ್ತೀವಿ ಅಂಥೇಳಿ. ವಿಚ್ ಈಸ್ ಆಲ್ಸೋ ಯೂಸ್ಡ್ ಬಿಫೋರ್ ಯುವರ್ ವರ್ಡ್ ಬಿಗೇನ್ ವಿತ್ ಕಾನ್ಸನೆಂಟ್ ಹ್ಯಾವಿಂಗ್ ಓವೆಲ್ ಸೌಂಡ್ಸ್. ಓವೆಲ್ಸ್ ಕಾನ್ಸನೆಂಟ್ಸ್ ಆಗಿದ್ದು ಮತ್ತು ಓವೆಲ್ ಸೌಂಡ್ ಇದ್ರೆ ಏನು ಮಾಡ್ತೀವಿ ನಾವು ಅಲ್ಲಿ ಆ್ಯನನ್ನು ಬಳಸ್ತೀವಿ. ಎನ್ ಹಾನೆಸ್ಟ್, ಇದು ಹಾನೆಸ್ಟ್ ಅಂತ ಹೆಚ್ಚಿದೆ, ಅದರ ಹೆಚ್ಚೇನಾಗೋದಿಲ್ಲ ಸೈಲೆಂಟ್ ಆಗ್ತೈತಿ. ಆನೆಸ್ಟ್ ಅಂತ ಓದ್ತೀವಿ. ಇದು ಇಲ್ಲಿ ಏನಾಯಿತು ಆನೆಸ್ಟ್ ಅಂತ ಓದಿದ್ರೆ ಇದು ಓವೆಲ್ ಸೌಂಡ್ ಆಯಿತು. ಆ್ಯನ್ ಹವರ್ಸ್ ಅಲ್ಲ, ಇದು ಅವರ್ಸ್, ಅವರ್ಸ್ ಅವರ್ಸ್ ಅಂತ ಓದ್ತೀವಿ. ಇಲ್ಲಿ ಕೂಡ ಹೆಚ್ಚು ಸೈಲೆಂಟ್ ಆಗ್ತೈತಿ, ಅದು ಕೂಡ ಇಲ್ಲಿ ಆ್ಯನ್ ಬರ್ತೈತಿ ಓವೆಲ್ ಸೌಂಡ್ ಆಗೋದರಿಂದ. ಆ್ಯನ್ ಆನರೇಬಲ್, ಆನರೇಬಲ್ ಅಂತೇಳಿ ಓದ್ತೀವಿ. ಇದು ಆನರೇಬಲ್ ಅಲ್ಲ, ಆನರೇಬಲ್, ಆನರೇಬಲ್ ಅಂತ ಓದೋದ್ರಿಂದ ಇದು ಕೂಡ ಓವೆಲ್ ಸೌಂಡ್. ಹಾರಿಬಲ್ ಅಲ್ಲ, ಇದು ಆರಿಬಲ್, ಆರಿಬಲ್ ಅಂತೇಳಿ ಓದ್ತೀವಿ. ಇಲ್ಲಿ ಕೂಡ ಹೆಚ್ಚು ಸೈಲೆಂಟ್ ಆಗುತ್ತೆ, ಅದಕ್ಕೆ ಇದು ಆ್ಯನ್. ಆನರ್, ಆನರ್ ಅಂತೇಳಿ ಹೇಳ್ತೀವಿ, ಹೆಚ್ಚು ಸೈಲೆಂಟ್ ಇಲ್ಲೂ, ಅದಕ್ಕೆ ಆ್ಯನ್ ಅಂತೇಳಿ ಬಳಸ್ತೀವಿ. ಆನ್ ಎಮ್ ಎಲ್ ಎ, ಎಮ್ ಎಲ್ ಎ ಅಂತ ಹೋದರೆ ಈ ರೀತಿ ಎಮ್ ಅಂತ ಎ ಬರುತ್ತೆ, ಎ ಉಚ್ಚಾರಣೆ ಆಗ್ತಿದ್ದಿಲ್ಲ, ಅಂದರೆ ಓವೆಲ್ ಸೌಂಡ್ ಬರುತ್ತೆ, ಅದಕ್ಕೆ ಆ್ಯನ್ ಎಮ್ ಎಲ್ ಎ. ಆ್ಯನ್ ಎಮ್ ಬಿ ಬಿ ಎಸ್, ಎಮ್ ಬಿ ಬಿ ಎಸ್, ಎಮ್ ಈ ಎಮ್ ಬರೀತೀವಿ ನಾವು, ಎಮ್ ಬಿ ಬಿ ಎಸ್, ಇಲ್ಲಿ ಕೂಡ ಓವೆಲ್ ಸೌಂಡ್ ಬರೋದರಿಂದ ಆ್ಯನ್ ಎಮ್ ಬಿ ಬಿ ಎಸ್. ಆ್ಯನ್ ಎಸ್ ಎಸ್ ಎಲ್ ಸಿ, ಆ್ಯನ್ ಎಸ್ ಎಸ್ ಎಲ್ ಸಿ ಎ ಸೌಂಡ್ ಬರೋದರಿಂದ ಇದನ್ನು ಕೂಡ ಓವೆಲ್ಸ್ ಆಗಿರ್ತೈತೆ. ಆ್ಯನ್ ಎಮ್ ಪಿ, ಆ್ಯನ್ ಎಮ್ ಪಿ, ಎಮ್ ಪಿ ಅಂತ ಈ ರೀತಿ ಓದ್ತೀವಿ. ಅಲ್ಲೂ ಕೂಡ ಎ ಇರೋದ್ರಿಂದ ಅದನ್ನು ಕೂಡ ಏನು ಓವೆಲ್ ಸೌಂಡ್ ಇರೋದ್ರಿಂದ ಅಲ್ಲಿ ಕೂಡ ಆ್ಯನ್ ಬಳಸ್ತೀವಿ. ಆ್ಯನ್ ಎಮ್ ಬಿ ಎ, ಎಮ್ ಬಿ ಎ, ಎಮ್ ಬಿ ಎ ಹಿಂಗೆ ಬರಿತೀವಿ. ಎಮ್ ಇಲ್ಲೂ ಕೂಡ ಓವೆಲ್ ಸೌಂಡ್ ಇರೋದರಿಂದ ಅದು ಕೂಡ ಆ್ಯನ್ ಅಂತೇಳಿ ಬಳಸ್ತೀವಿ. ಆ್ಯನ್ ಎಮ್ ಎಸ್ ಸಿ, ಎಮ್ ಎಸ್ ಸಿ ಇವೆಲ್ಲ ನೋಡೋಕೆ ಕಾನ್ಸನೆಂಟ್ ಅಕ್ಷರಗಳಿದ್ದಾವೆ, ಆದರೆ ಸೌಂಡ್ ಮಾತ್ರ ಏನು ಬರ್ತೈತಿ ಓವೆಲ್ ಸೌಂಡ್ ಬರ್ತೈತಿ. ಅದಕ್ಕೆ ಏನು ಮಾಡಬೇಕು ನಾವು ಇಲ್ಲಿ ಆ್ಯನನ್ನು ಬಳಸಬೇಕು. ಆ್ಯನ್ ಎಮ್ ಬಿ ಎ ಇಷ್ಟು ಏನಾದರೂ ಕಾನ್ಸನೆಂಟ್ ಅಕ್ಷರಗಳಿದ್ರೂ ಕೂಡ ಸೌಂಡ್ ಏನು ಬರ್ತೈತಿ, ಇಲ್ಲಿ ಓವೆಲ್ ಸೌಂಡ್ ಬರ್ತೈತಿ. ಅದಕ್ಕೆ ನಾವೇನು ಬಳಸ್ತೀವಿ ಆ್ಯನನ್ನು ಬಳಸ್ತೀವಿ. ಈಗ ಇಂಡೆಫಿನಿಟ್ ಆರ್ಟಿಕಲ್ಸ್, ಇಂಡೆಫಿನಿಟ್ ಆರ್ಟಿಕಲ್ಸ್ ಇವು ಏನು ಮಾಡ್ತೀವಿ ಅಂದರೆ ನಾವು ಡೆಫಿನಿಟ್ ಇದ್ದಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ಸ್ ಏನು ಮಾಡ್ತೀವಿ, ಇಲ್ಲಿ ಏನು ಕಾನ್ಸನೆಂಟ್ ಅಂದರೆ ನಾವೇನು ಮಾಡ್ತೀವಿ ಯೂನಿವರ್ಸಿಟಿ ನೋಡ್ಲಿಕ್ಕೆ ಏನು ಮಾಡ್ತೈತಿ ನಮಗೆ ಓವೆಲ್ ಅಕ್ಷರ ಇರುತ್ತೆ, ಅದರಲ್ಲಿ ಕಾನ್ಸನೆಂಟ್ ಸೌಂಡ್ ಬರ್ತೈತಿ, ಅಲ್ಲಿ ಕೂಡ ಏನು ಬಳಸ್ತೀವಿ ಎ ಅನ್ನು ಬಳಸ್ತೀವಿ. ಈಗ ಯೂನಿವರ್ಸಿಟಿ, ಯೂನಿವರ್ಸಿಟಿ ಯು ಇದೆ ನೋಡ್ಲಿಕ್ಕೆ ಏನಿದೆ ಅಲ್ಲಿ ಅಕ್ಷರ ಯು ಇದೆ, ಓವೆಲ್ಸ್ ಇದೆ ಅಕ್ಷರ, ಆದರೆ ಸೌಂಡ್ ಏನು ಬರ್ತಾಯಿದೆ ಕಾನ್ಸನೆಂಟ್ ಸೌಂಡ್ ಬರ್ತಿದೆ, ಯು ಈ ಯು ಬರ್ತೈತೆ. ಅದಕ್ಕೋಸ್ಕರ ಇದಕ್ಕೆ ಏನಂತೀವಿ ಆ್ಯನ್ ಯೂನಿವರ್ಸಿಟಿ, ಎ ಯೂನಿವರ್ಸಿಟಿ ಅಂತೇಳಿ ಕರಿತೀವಿ. ಇದು ಏನಿದೆ ಇದು ಅಕ್ಷರ ಓವೆಲ್ ಇದೆ, ಆದರೆ ಸೌಂಡ್ ಮಾತ್ರ ಏನಿದೆ ಕಾನ್ಸನೆಂಟ್ ಇದೆ. ಯುರೋಪಿಯನ್, ಎ ಯುರೋಪಿಯನ್ ಅಂತೇಳಿ ಹೇಳಬೇಕು. ಯುರೋಪಿಯನ್ ಯು ಈ ಯು ಬರ್ತೈತೆ, ಇದು ಏನು ವ್ಯಂಜನ. ಒನ್ ಡೇ ಮ್ಯಾನ್, ಒನ್ ಡೇ ಮ್ಯಾನ್, ಓನ್ ಒನ್ ಡೇ ಮ್ಯಾನ್ ಇದು ಬರ್ತೈತೆ, ಇದು ಓ ಬರ್ತೈತೆ, ಅದಕ್ಕೆ ಇದು ಏನು ಒನ್ ಡೇ ಮ್ಯಾನ್, ಇದು ಓ ಬರಲ್ಲ, ಇದು ಬರ್ತೈತೆ ಒನ್ ಡೇ, ಈ ವಾ ಬಳಸ್ತೀವಿ. ಅದಕ್ಕೆ ಇದನ್ನು ಕೂಡ ಯಾವುದು ಕಾನ್ಸನೆಂಟ್, ಅದಕ್ಕೋಸ್ಕರ ಇಲ್ಲಿ ಏನು ಬಳಸ್ತೀವಿ ಎ ಬಳಸ್ತೀವಿ. ಒನ್ ರುಪಿ ನೋಟ್, ಒನ್ ರುಪಿ ನೋಟ್ ಇಲ್ಲೂ ಕೂಡ ಏನಿದೆ ಓವೆಲ್ ಅಕ್ಷರ ಇದ್ದರೂ ಕೂಡ ಸೌಂಡ್ ಏನಾಗ್ತಾಯಿದೆ ಕಾನ್ಸನೆಂಟ್ ಆಗ್ತಾಯಿದೆ, ಅದಕ್ಕೆ ಇದು ಕೂಡ ಎ. ಯೂನಿಫಾರ್ಮ್, ಯೂನಿಫಾರ್ಮ್ ಇಲ್ಲೇನಿದೆ ಯು ಈ ಯು ಬರ್ತೈತೆ, ಇದು ಯು ಆದರೆ ಯು ಏನಿದೆ ಇದು ಓವೆಲ್ ಅಕ್ಷರ ಇದೆ, ಆದರೆ ಸೌಂಡ್ ಮಾತ್ರ ಕಾನ್ಸನೆಂಟ್ ಬರೋದರಿಂದ ಅದಕ್ಕೆ ಎ ಬಳಸ್ತೀವಿ. ಒನ್ ಡೇ ಮ್ಯಾಚ್, ಒನ್ ಡೇ ಮ್ಯಾಚ್ ಇದನ್ನು ಸೌಂಡು ಏನಿದೆ ಕಾನ್ಸನೆಂಟ್ ಇದೆ, ಅದಕ್ಕೋಸ್ಕರ ಇಲ್ಲಿ ಬರಬೇಕು ಎವನ್ನು ಬಳಸಬೇಕು. ಅಂದರೆ ಓವೆಲ್ ಅಕ್ಷರ ಇದ್ದರೂ ಕೂಡ ಸೌಂಡ್ ಏನಾಗ್ತೈತೆ ಇಲ್ಲಿ ಕಾನ್ಸನೆಂಟ್ ಆಗ್ತಾಯಿದ್ರೆ ಅಲ್ಲಿ ನಾವೇನು ಬಳಸಬೇಕು ಎ ಅನ್ನು ಬಳಸಬೇಕು. ಇವತ್ತಿನ ತರಗತಿಯಲ್ಲಿ ಏನು ಮಾಡಿದ್ವಿ ಅಂದರೆ ಇಷ್ಟು ಎ ಮತ್ತು ಆ್ಯನ್ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಡೆಫಿನಿಟ್ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದ ಬಗ್ಗೆ, ದ ಮತ್ತು ದಿ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಷ್ಟು ಆರ್ಟಿಕಲ್ಸ್ ಬಗ್ಗೆ ನಿಮ್ಗೆ ಇಂಗ್ಲೀಷ್ ಹೇಳಿ ಅಷ್ಟು ಪ್ರಾಕ್ಟೀಸ್ ಇಲ್ಲ, ಆದರೆ ನಮ್ಮ ಸಿಲೆಬಸ್ಗೆ ಇದೆಯಲ್ಲ ಓದ್ಕೊಳ್ಬೇಕಂತೇಳಿ ನಾನು ಓದ್ಕೊತಾ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದರೆ ತರಗತಿಗಳನ್ನು ಕೇಳಿ, ಇಲ್ಲಾಂದರೆ ನೀವು ಓನಾಗಿ ಓದ್ಕೊಳ್ಳಿ ಇಂಗ್ಲೀಷು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.